ಹಲೋ, ಗುಡ್ ಮಾರ್ನಿಂಗ್. ಇವತ್ತಿನ ಗೈಡೆನ್ಸ್ ಏನು ಅಂತ ನೋಡೋಣ. ಇವತ್ತು ಚಂದ್ರಮ ಮಘ ನಕ್ಷತ್ರದಲ್ಲಿ, ಸೊ ಕ್ರಿಯೇಟಿವಿಟಿ ಜಾಸ್ತಿ ಇರ್ತೈತಿ. ಇವತ್ತು ನಕ್ಷತ್ರದ ಇಂಪ್ಯಾಕ್ಟ್ ನಮ್ಮ ಮೇಲೆ ಜಾಸ್ತಿ ಇರ್ತೈತೆ ಯಾವತ್ತಿದ್ರು ಗ್ರಹಗಳಿಗಿಂತಲೂ. ಓಕೆ, ಇವತ್ತು ಹೊಸ ವಿಷಯ ಇವತ್ತು ನೀವು ಒಂಥರ ಫ್ರೀ ಸ್ಪಿರಿಟ್ ಇದ್ದಂಗೆ ವಿಚಾರ ಮಾಡ್ತೀರಿ. ಅಂತಂದರೆ ಏನೆಲ್ಲ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಡಿಸ್ಕವರ್ ಮಾಡಬೇಕು, ಇನ್ಸ್ಪೈರ್ ಆಗೋದಾಗಲಿ, ಯಾವುದಾದ್ರೂ ವಿಷಯಗಳ ಬದಲಾಗಿ ಆ ಥರದ ಎಕ್ಸೈಟ್ಮೆಂಟ್ ಇರ್ತದೆ ಇವತ್ತು. ಓಕೆ, ಇವತ್ತು ಏನಾದರೂ ನೀವು ವಿಚಾರ ಮಾಡಿದರೆ ಸ್ವಲ್ಪ ಸೀರಿಯಸ್ ಹಂಗೆ ವಿಚಾರ ಮಾಡ್ತೀರಿ. ಯಾಕಂದರೆ ಸ್ಯಾಟರ್ನ್ ಜೊತೆ ವೀನಸ್ ಇನ್ 12th ಹೌಸ್, ಅವರಿಬ್ಬರು ಕೂಡಿ 6th ಹೌಸ್ ನೋಡ್ತಾರೆ. ನೀವು ಡೈಲಿ ರೂಟೀನ್ ನೋಡ್ತಾರೆ. ಅಂದರೆ ಡೈಲಿ ರೂಟೀನ್ ಯಾವ ಥರ ನಾವು ಫಿಕ್ಸ್ ಮಾಡ್ಕೋಬೇಕು, ಅಥವಾ ಈಗಾಗಲೇ ನನ್ನ ಹತ್ರ ಇರುವಂಥದ್ದು ಯಾವುದು ಸ್ಕಿಲ್ ಐತಿ ಅದ್ರ ಮೇಲೆ ನಾನು ಮತ್ತೆಲ್ಲ ಎಷ್ಟು ಕೆಲಸ ಮಾಡಬಹುದು, ಅದನ್ನೇ ನನ್ನ ಲೈಫ್ ಟೈಮಿಗೆ ನಾನು ಯಾಕೆ ತೊಗೊಂಡು ಹೋಗಬಾರ್ದು ಅನ್ನೋಂಥ ವಿಚಾರ. ಅದರ ಸಲುವಾಗಿ ನೀವು ಏನಾದರೂ ಪ್ರಿಪ್ರೇಷನ್ ಮಾಡೋದು, ಅಂದರೆ ಅದರ ಪ್ರೋಗ್ರೆಸ್ ಬದಲಾಗಿ ವಿಚಾರ ಮಾಡೋದು. ಅಂದರೆ ಇರುವಂಥ ಸ್ಕಿಲ್ ಬದಲಾಗಿ, ಅಥವಾ ಯಾವುದಾದ್ರೂ ಹೊಸ ಐಡಿಯಾ ನಿಮಗೆ ಸಿಕ್ಕರೆ ಅದ್ರ ಬದಲಾಗಿ, ಎರಡೂದ್ರ ಬದಲಾಗಿಯೂ ನೀವು ವಿಚಾರ ಮಾಡ್ತಿರ್ತೀರಿ. ಇವತ್ತು ಇದ್ದ ವಿಷಯಗಳ ಬದಲಾಗಿ ವಿಚಾರ ಮಾಡಬೇಕು ಅಂತಂತಂದರೆ, ಎಕ್ಸ್ಪಾನ್ಷನ್ ಮಾಡಬೇಕು ಅಂತಂದರೆ ಐತಿ, ಇನ್ನು ಅದನ್ನು ಮುಂದುವರ್ಸ್ಕೊಂಡು ಹೆಂಗೆ ಹೋಗಬೇಕು, ಅದರಿಂದ ಯಾವ ಥರ ಯಾವ ಥರದ ಲಾಭ ತೊಗೋಬೇಕು ಅನ್ನುವಂಥದ್ದು ವಿಚಾರ ನಿಮ್ಮಲ್ಲಿ ಬರ್ತದೆ ಇವತ್ತು. ಓಕೆ, ಈ ವಿಷಯಗಳನ್ನು ನೀವು ಮ್ಯಾನೇಜ್ ಮಾಡೋಕ್ಕೆ ನೋಡ್ತೀರಿ. ಇವತ್ತು ಎಂಡ್ ಆಫ್ ದ ಡೇ ನಿಮಗೆ ಹೆಂಗೆ ಅನಿಸ್ತತಿ ಅಂತಂತಂದ್ರೆ, ಯು ಫೀಲ್ ಸ್ಯಾಟಿಸ್ಫೈಡ್. ಓಕೆ, ಅಂದರೆ ಏನಾದರೂ ಒಂದು ಪಾಸಿಟಿವ್ ಔಟ್ಕಮ್ ಬರ್ತದೆ ಇವತ್ತು. ಯಾಕಂದರೆ ಕ್ರಿಯೇಟಿವಿಟಿ ಕಡೆ ಇವತ್ತು ನಿಮಗೆ ಜಾಸ್ತಿ ಲಕ್ಷ್ಯ ಇರ್ತೈತಿ. ಮಘ ನಕ್ಷತ್ರ ಅಂತಂತಂದ್ರೆ 5th ಹೌಸ್. ಓಕೆ, ಈ ಕೇತು ಸದ್ಯ ಈಗ 5th ಹೌಸ್ನಾಗ ಅದಾನ. ಇವತ್ತು ಕ್ರಿಯೇಟಿವಿಟಿ ಜಾಸ್ತಿ ಇನ್ಕ್ರೀಸ್ ಆಗಿರ್ತೈತಿ. ಇವತ್ತು ವರ್ಲ್ಡ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ಕಂಪ್ಲೀಷನ್ ಮಾಡೋದು, ಅಥವಾ ಏನು ವಿಚಾರ ಮಾಡೀನಿ ಅದ್ರ ಮೇಲೆ ಒಂದು ಆಯಿತು ಇದನ್ನು ಮಾಡಿ ಬಿಡುವ ಅಂತಂದು ಹೇಳಿ ನಿಮ್ಗೆ ವಿಚಾರ ಬರ್ತೈತಿ. ಸೊ ನೀವು ಒಂದು ನಿರ್ಧಾರಕ್ಕೆ ಬರ್ತೀರಿ. ಈ ನಿರ್ಧಾರಕ್ಕೆ ಬಂದ ಮೇಲೆ ಯಾವ ವಿಷಯಗಳನ್ನು ನಿಮಗೆ ಬಿಡಬೇಕಾಕತಿ ಅಂತಂತ ಅನ್ನೋದನ್ನು ಇವತ್ತು ನೋಡೋಣ. ನೋಡಿರಿ, ನಾಳೆ ಓಕೆ, ಹೀಲಿಂಗ್, ಲಿಬರೇಷನ್ ಆ್ಯಂಡ್ ಸಪೋರ್ಟ್, ಕಂಪಲ್ಸಿವ್ ನೀಡ್ ಡಿಸ್ಪೈಟ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್, ಗೆಟ್ ಸಪೋರ್ಟ್ ಆ್ಯಂಡ್ ಥೆರಪಿ. ಓಕೆ, ಸ್ವಲ್ಪ ಆ ಥರದ ವಿಚಾರಗಳ ಬದಲಾಗಿ ಇವತ್ತೇನಾದರೂ ಸ್ವಲ್ಪ ಮನಸ್ಸು ವಿಚಲಿತ ಆಗ್ಬೋದು. ತಮಗೇನಾದರೂ ಯಾವುದೇ ವಿಷಯ ಥರ ಎಡಿಕ್ಷನ್ ಅದು ಇತ್ತು ಅಂತಂದರೆ, ಅದರಿಂದ ನೀವು ಹೊರಗೆ ಬರಬೇಕು ಅಂತಂದರೆ, ನಿಮಗೆ ನೀವೇ ಹೀಲ್ ಮಾಡ್ಕೊಳ್ಳುವಂಥದ್ದು, ಅಥವಾ ಹೀಲಿಂಗಿಗೆ ಏನಾದರೂ ಸಪೋರ್ಟ್ ಸಿಗುವಂಥದ್ದು, ಆ ಥರದ ವಿಷಯಗಳು ನಡೀತಾವೆ ಇವತ್ತು. ಹೀಲಿಂಗಿಗೆ ಯಾಕೆ ಸಪೋರ್ಟ್? ಓಕೆ, ಫೇಸ್ ಇನ್ನರ್ ಡಿಮನ್ಸ್, ಟ್ರಾನ್ಸ್ಫಾರ್ಮ್, ಇಂಟಿಗ್ರೇಟ್, ಡೋಂಟ್ ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್, ದೆರ್ ಈಸ್ ಅ ಲೈಟ್ ನಿಯರ್ ಬೈ. ಓಕೆ, ಇವತ್ತು ಮಘ ನಕ್ಷತ್ರ ಅಂತಂದ್ರೆ ನಮ್ಮ